ನಿಮಗೆ ತಾಕತ್ತಿದ್ರೆ ಎಮ್ ಎಲ್ ಎಗೆ ಒಂದು ನಾಮಿನೇಷನ್ ಮಾಡಿ ಬಂದು ಅವಾಗ ನೋಡ್ರಿ ನಿಮ್ಮ ಶಕ್ತಿ. ನಾನು ಎಲೆಕ್ಷನ್ ಬಂದರೆ ಮಾಡ್ಬಿಡ್ತೀನಿ ನೋಡ್ಬಿಡ್ತೀನಿ ಅಂತ ಏನ್ರಿ ಮಾಡೋಕ್ಕಾಗುತ್ತೆ ನಿಮ್ಮ ಕೈಲಿ? ಸನ್ಮಾನ್ಯ ಹನುಮಣ್ಣವ್ರಿಗೆ ನಮಸ್ಕಾರ. ತಾವು ಇತ್ತೀಚೆಗೆ ಬೇರೆ ರೀತಿ ಹರಿಬಿಡ್ತಾ ಇದ್ದೀರಾ. ದಯವಿಟ್ಟು ಇದೆಲ್ಲ ಹರಿಬಿಡೋದೇನು ಅಷ್ಟು ಚೆನ್ನಾಗಿಲ್ಲ. ನಾನು ಪಾರ್ಟಿಗೆ ಬಂದು 6 ವರ್ಷ ಆಯಿತು. 6 ವರ್ಷದಿಂದ ಪಕ್ಷ ನಿಷ್ಠೆಯಿಂದ ಕೆಲಸ ಮಾಡ್ತಾಯಿದ್ದೀವಿ. ನೀವು ಅಧ್ಯಕ್ಷರಾಗಿದ್ದೀರಾ, ನಿಮ್ಮ ಜೊತೆನೂ ಕೆಲಸ ಮಾಡಿದ್ದೀವಿ. ಅವತ್ತಿಂದ ನಾವು ನಂಬಿ ನೆಚ್ಚಿ ಬಂದಿರೋದು ಫಸ್ಟು ಪಾರ್ಟಿ, ಆಮೇಲೆ ವ್ಯಕ್ತಿ ಏನು ವಿಶ್ವನಾಥ್ ಅವರು ಅವತ್ತಿಂದ ನಾವು ನಂಬಿ ಬಂದಿದ್ದೀವಿ. ಅವ್ರು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ಪರವಾಗಿ ನಾವು ಇರ್ತೀವಿ. ನಿಮಗೆ ದಾಸಂಪುರ ಹೋಬಳಿಯವ್ರಿಗೆ ಗೊತ್ತು, ಹೆಸರುಘಟ್ಟವ್ರಿಗೆ ಗೊತ್ತು, ಯಲಹಂಕದವ್ರಿಗೆ ಗೊತ್ತು. ಯಾರು ಗೊತ್ತಿದ್ರು ತಾನೇ ಏನೂ ಮಾಡ್ಕೊಳಕ್ಕಾಗಲ್ಲ. ಎಮ್ ಎಲ್ ಎ ಅವ್ರ ಹೆಸ್ರು ಹೇಳಿದ್ರೇ ಇವತ್ತು ಏನಾದರೂ ಹೃದಯ ಮಿಡಿತ ಇರೋದು ಅಂದರೆ ಎಮ್ ಎಲ್ ಎ ಅವ್ರ ಹೆಸರಿಂದಾನೆ. ಎಷ್ಟೇ ಕಾರ್ಯಕರ್ತರು ಇರಲಿ, ಒಂದು ಮೋದಿ, ಒಂದು ನಮ್ಮ ಕ್ಷೇತ್ರದ ಎಮ್ ಎಲ್ ಎ. ನೀವೇನೋ ತಿಳ್ಕೊಂಡಿದ್ದೀರಾ, ಮುಂದೆ ಎಲೆಕ್ಷನ್ ಬರಲಿ ನಾನು ನೋಡ್ಕೊಬಿಡ್ತೀನಿ. ಏನು ನೋಡ್ಕೊಬಿಡ್ತೀರಾ? ಏನಾಗುತ್ತೆ ನೋಡ್ಕೊಳೋದಕ್ಕೆ ನಿಮ್ಮ ಕೈಲಿ? ದಯವಿಟ್ಟು ಈ ವಿಚಾರ ಹೇಳ್ಬೇಡಿ. ನೀವು ಕಾರ್ಯಕರ್ತರು ಏನು ನಿಮ್ಮ ಮನೆ ಮಕ್ಕಳಲ್ಲ, ಇಲ್ಲ ನೀವು ಸಾಕಿದ ಮನುಷ್ಯರಲ್ಲ. ನೀವೇನು ಅವ್ರಿಗೆ ಇಟ್ಟು ಬಟ್ಟೆ ಏನು ಕೊಟ್ಟು ಸಾಕಿಲ್ಲ. ಏನು ತಿಳ್ಕೊಂಡಿದ್ದೀರಾ? ಪಕ್ಷ ಅಂದರೆ ದೊಡ್ಡದು. ಪಕ್ಷದ ಬಗ್ಗೆ ನಾವು ನನ್ನ ನಿಷ್ಠೆಯಿಂದ ಪಕ್ಷಕ್ಕಾಗಿ ಹೋರಾಟ ಮಾಡ್ತಾಯಿದ್ದೀವಿ. ಇನ್ನು ಮುಂದೆ ಏನಾದರೂ ನೀವು ಯಲಹಂಕ ಶಾಸಕದ ಬಗ್ಗೆ ಆಗಲಿ, ಯಲಹಂಕ ಕ್ಷೇತ್ರದ ಕಾರ್ಯಕರ್ತರು ಓಟ್ ಹಾಕೋರ ಬಗ್ಗೆ ಆಗಲಿ ನೀವು ಮಾತಾಡೋಕ್ಕೆ ನೈತಿಕತೆ ಇಲ್ಲ. ನಿಮಗೆ ತಾಕತ್ತಿದ್ರೆ ಎಮ್ ಎಲ್ ಎಗೆ ಒಂದು ನಾಮಿನೇಷನ್ ಮಾಡಿರಿ ಬಂದು ಅವಾಗ ನೋಡ್ರಿ ನಿಮ್ಮ ಶಕ್ತಿ. ನಾನು ಎಲೆಕ್ಷನ್ ಬಂದರೆ ಮಾಡ್ಬಿಡ್ತೀನಿ ನೋಡ್ಬಿಡ್ತೀನಿ ಅಂತ ಏನ್ರಿ ಮಾಡೋಕ್ಕಾಗುತ್ತೆ ನಿಮ್ಮ ಕೈಲಿ? ಏನು ಎಲ್ಲರೂ ಕಾರ್ಯಕರ್ತರನ್ನ ಕೊಂಡು ಮಾಡ್ಕೊಂಡಿದ್ದೀರಾ? ವೋಟರ್ಸ್ ಕೊಂಡು ಮಾಡ್ಕೊಂಡಿದ್ದೀರಾ? ಇವೆಲ್ಲ ಈ ಕ್ಷೇತ್ರದಲ್ಲಿ ನಡೆಯಲ್ಲ. ಈಗಾಗಲೇ ಯಲಹಂಕ ಕ್ಷೇತ್ರ ದೆಹಲಿಯಲ್ಲಿ ನಂಬರ್ 1 ಆಗಿದೆ. ಒಂದು ಮನ್ ಕಿ ಬಾತ್ ಆಗಲಿ, ಒಂದು ಮೆಂಬರ್ಶಿಪ್ ಮಾಡೋದಾಗಲಿ, ಏನೇ ಒಂದು ಕಾರ್ಯಕ್ರಮ ಮಾಡೋದಾಗಲಿ ಯಲಹಂಕ ಕ್ಷೇತ್ರದಲ್ಲಿ ನಂಬರ್ 1. ಇನ್ನು ಮೇಲೆ ಯಾವುದೇ ವಿಷಯವಾಗಿರಲಿ ನೇರವಾಗಿ ಮಾತಾಡೋದು ಕಲ್ತ್ಕೊಳ್ಳಿ. ಬನ್ನಿ, ಬಹಿರಂಗವಾಗಿ ಬನ್ನಿ, ಮಾತಾಡೋಣ, ಚರ್ಚೆ ಮಾಡೋಣ. ನಿಮ್ಮ ಕೈಲಿ ಏನಾಗುತ್ತೆ ಅನ್ನೋದನ್ನ ಅವಾಗ ಹೇಳೋಣ. ಸುಮ್ಮನೆ ನೀವೆಲ್ಲ ಕೂತ್ಕೊಂಡು ಟಿ ವಿಯಲ್ಲಿ ನಾನು ಹಂಗೆ ಮಾಡ್ಬಿಡ್ತೀನಿ, ಹಿಂಗೆ ಮಾಡ್ಬಿಡ್ತೀನಿ ಅಂತ ಅಂದದ್ದು ತಾನೇ, ಕಾಗೆ ಯಾರ್ದಾಗ ತಾನೇ ಎಲ್ಲ ಕಾಣೋದು. ದಯವಿಟ್ಟು ಇನ್ಮೇಲೆ ಈ ವಿಚಾರಗಳನ್ನ ಎತ್ತಿ ಮಾತಾಡಕೂಡ್ದು. ಇದೇ ಫಸ್ಟ್ ಆ್ಯಂಡ್ ಲಾಸ್ಟ್. ಇದೇ ನನ್ನ ಕಡೆಯಿಂದ ಇದು ವಾರ್ನಿಂಗ್ ಅಂತ ತಿಳ್ಕೊಳ್ರಿ. ಹುಷಾರ್.